ಶಂಕರಣ್ಣನ ಮನೆಯಲ್ಲಿ ನಮ್ಗೆ ಬೇಕಾದ ಕಿವಿ ಇರಬೇಕು ಅನ್ನೋದು ನನ್ನ ವಿಚಾರ. ತಡ್ಕೊಳ್ಳೋ ಪಚ್ಚಿ, ಒಂದು ನಿಮಿಷ. ಇದೆಲ್ಲ ಕೆಲಸ ನಮ್ಮನೇನಲ್ಲಪ್ಪ. ಅಂದರೆ ಶಂಕರಣ್ಣನ ಮನೇಲಿ ಮಾಡ್ಬೇಕು ನೀನು. ನಾ ಎಂತ ಬಯಸಿದ್ನೋ ಅದೇ ಅತ್ತು. ಶಂಕರಣ್ಣನ ಮೇಲೆ ಎಂತ ನಡೀತು ಅಂಥೇಳಿ ಪಟೇಲಂಗೆ ಹೇಳವು ಅಷ್ಟೇ. ಒಂದೆರಡು ವಿಷಯ ಹೇಳಿದ್ರಾತು, ನನಗಂಟು ಹೋಗ್ದೆ ಅಂತ ಇತ್ತು. ನನಗೆ ಯಾರು ಕೆಲಸ ಕೊಡ್ತಾರಲ್ಲ, ಈ ಪಟೇಲ್ನ ಎದುರಾಕೊಂಡು ಜೀವನ ಭಾರಿ ಕಷ್ಟ ಆಯ್ತು. ನೀ ಮಾಡೋದು ಗನಂದಾರಿ ಕೆಲಸಕ್ಕೆ ಇನ್ನೆಂತ ಆಯ್ಕ? ಯಾವ ಕರ್ಮ ಕುಟಿ ಸತ್ತಿದೆಯೇನೋ ನಿನ್ನ ಹಾಣಿ ಬಾರಕ್ಕಿಷ್ಟ. ಸುಮ್ಮನಿರಪ್ಪ, ಬೈಬೇಡ, ಬೇಜಾರತ್ತು. ಉಣ್ಕೊಂಡು ತಿನ್ಕೊಂಡು ಇಪ್ಪಗೆ ನನಗೂ ಆತಿಲ್ಲ. ನನಗೂ ಆಸೆ ಇತ್ತು. ಆಸೆಯ? ಎಂತ ಕರ್ಮದ ಆಸೆ? ನಾನು ದುಡಿಯಕ್ಕೋ, ನಿಮ್ಮನ್ನೆಲ್ಲ ಗನ ಕಂಡ್ಕೊಳಕ್ಕಂತೇಳಿ. ನಮಗೂ ಬದುಕಕ್ಕಂತಿತ್ತು, ಎಂತ ಮಾಡೋದು ಹೇಳ? ಯಾರು ಕೆಲಸ ಕೊಡ್ದಿರ ಅವ ಎಂತ ಮಾಡೋಕತ್ತ? ಇರ್ಲಿ, ಮನೆ ಬದಿ ಐಕೋ ಮಗ, ನಾವೇ ಹೊಟ್ಟೆ ಹೊರಿತೋ ನಿಂಗೆ. ಹಂಗೆಲ್ಲ ಎಂಥದ್ದು ಬೇಡ. ಹತ್ರಕ್ಕೊಂದು ಉಪಾಯ ಇತ್ತು, ಅದು ಮಾಡಿದ್ರೆ ಎಲ್ಲ ಸಮ ಆತ್ತು. ಎಂತ ಉಪಾಯವ? ಯಾರ ಮನೆ ತೆಗು ಉಪಾಯ? ಅಪ್ಪ, ನನ್ನ ಮಾತು ಕೇಳ್ತೀರಿಯಾ? ಸುಮ್ಮನೆ ಐಕಣಿ. ಸರಿ ಹೇಳ ಮಗ. ಓಯ್ ಪಚ್ಚೆ, ಇಲ್ಲೇ ಅಂತ ಮಾಡ್ತಾ ಇದೆಯಾ? ಅದು ಶಂಕರಣ್ಣನ ಕಾಂಬ ಅಂತೇಳಿ ಬಂದೆ. ಓಯ್, ದಣ್ಣಗಳ ಹತ್ರ ನಿನ್ಗೆ ಎಂಥ ಕೆಲಸ ಮಗ? ನೀ ಎಂತ ಮಾಡ್ಕೊಂಡಿದ್ದೆ ಗೊತ್ತಾ? ನಿನ್ಗೆ ಎಂತ ಬುದ್ಧಿ ಇಲ್ದ? ನಮಸ್ಕಾರ ಶಂಕರಣ್ಣ. ನಮಸ್ಕಾರ. ನಿಮ್ಮ ಹತ್ರ ಒಂಚೂರು ಮಾತಾಡೋಕಿದ್ದಿತ್ತು. ನೀವೊಂದು ಸಹಾಯ ಮಾಡ್ತೀರಿ ಅಂದಳಿ ಕೇಂಬಕ್ಕೆ ಬಂದದ್ದು. ಈ ನನ್ನ ಮಗ ಮಾಡ್ಕೊಂಡು ಎಡವಟ್ಟಿಂದ ನಾವು ಬದುಕೋದೇ ಕಷ್ಟ ಆಯ್ತು. ಸರಿ, ಬನ್ನಿ ಕೂತ್ಕೊಳ್ಳಿ. ಸಮಾಧಾನವಾಗಿ ಮಾತಾಡಿರಾಯ್ತು. ಬನ್ನಿ. ಈಗ ಹೇಳಿ, ಏನು ವಿಷಯ ಅಂತ? ಹೊಚ್ಚಿ ಬ್ಯಾಡ್ದಿದ್ದು ಕೆಲಸ ಮಾಡಿ ಪಟೇಲ್ರನ್ನ ಎದುರು ಹಾಕೊಂಡ್ ಕೆಲಸ ಮಾಡಿದ್ದ ಒಡೆಯರೆ. ಅವನ ದೆಸೆಯಿಂದ ನಮ್ಮ ಊರಂಗೆ ಕೆಲಸ ಇಲ್ದಿದ್ದಂಗೆ ಆಗೋಯ್ತು. ಪಟೇಲ್ರನ್ನ ಎದುರು ಹಾಕೊಂಬಕ್ಕೆ ಯಾರು ತಯಾರಿದ್ರು? ನನ್ನ ದುಡಿಮೆ ಎಲ್ಲಿಗೂ ಸಾಕಾತಿಲ್ಲ. ಅವನ ದುಡಿಮೆಯೋ ಕೈದಾಯಿ ಕೈ ಕಟ್ಟದಂಗೆ ಆಯ್ತು ಒಡೆಯರೆ. ನೀವೇ ದಿಕ್ಕಂದಳಿ ನಿಮ್ಮ ಮನೆ ಬಾಗಿಲಿ ಬಂದಿತ್ತು. ನಮ್ಮ ಕೈ ಬಿಡಬೇಡಿ. ನೀನು ಅಳಬೇಡಮ್ಮ. ಅಲ್ಲ, ಕಷ್ಟ ಅನ್ನೋದು ಯಾರಿಗಿರೋದಿಲ್ಲ ಹೇಳು? ಎಲ್ರಿಗೂ ಒಂದೊಂದು ಕಷ್ಟ, ನೋವು, ಸಂಕಟ ಎಲ್ಲರೂ ಜೀವನದಲ್ಲೂ ಇದ್ದದ್ದೇನೆ. ಇವತ್ತಿದ್ದ ಪರಿಸ್ಥಿತಿ ನಾಳೆ ಇರೋದಿಲ್ಲ. ಧೈರ್ಯವಾಗಿರೋದನ್ನ ನಾವೇ ರೂಢಿಸ್ಕೋಬೇಕು. ಆಚೀಚಿ ಮನೆಯವರು ನಮ್ಮನ್ನು ಮಾತಾಡ್ಸೋಕೆ ಹೆದರ್ಕತ್ರ ಒಡೆಯರೆ. ಅವ್ರ ಮಕ್ಕಳನ್ನ ನಮ್ಮ ಮನೆಗೆ ಕಳ್ಸೋಕೆ ಹೆದರ್ಕಂತಾರೆ. ಪಟೇಲ್ರು ಎಲ್ಲಾದರೆ ಅವ್ರ ಮೇಲೆ ಸಿಟ್ಟಾತ್ರು ಇನ್ನೊಂದು ಹೆದರಿಕೆ ಅವರಿಗೆ. ಇದಕ್ಕೆ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಒಟ್ಟಾರೆ ನಮ್ಮ ದಿಕ್ಕು ದೆಸೆ ಇಲ್ದಿದ್ದಂಗೆ ಆಗಿ ಹೋಯಿತು. ಇದಕ್ಕೆ ಎಂತ ಪರಿಹಾರ ಮಾಡೋದಂದು ಒಂಚೂರು ಅಂದಾಜಾತಿಲ್ಲ. ಪಟೇಲ್ರ ಕಾಲು ಹಿಡಿದು ಬೇಡ್ಕಮ್ಮ ಅಂತಂದ್ರೆ ಇವನ್ನು ಕಂಡ್ರೆ ಪಿತ್ತನ ಎತ್ತಿಗೆ ಇರುತ್ತೆ ಅವ್ರದ್ದು. ನೋಡಿದ್ಯಾ ಪಚ್ಚಿ, ನಿನ್ನ ತಂದೆ ತಾಯಿ ಎಷ್ಟು ಸಂಕಟ ಪಡ್ತಾ ಇದ್ದಾರೆ ಅಂತೇಳಿ. ನಿನ್ನನ್ನು ಸಾಕಿ ಬೆಳೆಸಿ ಈ ಹಂತಕ್ಕೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು. ಹೊತ್ತೊತ್ತಿನ ಊಟ ಕಟ್ಟಿ ನಿನ್ನ ಹೊಟ್ಟೆ ತುಂಬಿಸಿರ್ತಾರೆ. ಮುಪ್ಪಿನ ಕಾಲದಲ್ಲಿ ಅವ್ರನ್ನ ಸುಖವಾಗಿಟ್ಕೊಳ್ಳೋದು ನಿನ್ನ ಕರ್ತವ್ಯ ಅಲ್ವಾ? ತಪ್ಪಾಯ್ತು ದಣಿಗಳೇ. ಎಂತೆಂಥದ್ದು ಮಾಡೋಕ್ಕೋಗಿ ಅದು ಎಂತೆಂಥದ್ದು ಆಯ್ತು. ಹಿಂಗಾಯ್ತು ಅಂತ ಹೇಳಿ ಗೊತ್ತಿರಲಿಲ್ಲ. ಸರಿ, ಈಗ ನನ್ನಿಂದ ಏನಾಗಬೇಕು? ದುಡ್ಡೇನಾದರೂ ಬೇಕಿತ್ತಾ?
ದುಡ್ಡು ಗಿಡ್ಡು ಬೇಡ ಹೊಡಿಯರೆ, ಸುಮ್ಮನೆ ದುಡ್ಡು ಲೆಕ್ಕಂಬ ನಮಗೂ ಮನ್ಸಾತಿಲ್ಲ. ಏನೋ ಅವನಿಗೊಂದು ಕೆಲಸ ಕೊಟ್ಟರೆ 4 ಹೊತ್ತಿನ ಊಟಕ್ಕಾತ್ತು. ಅವನಿಗೊಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಂಡು ಹೊಡಿಯಾರೆ. ಅಲ್ಲ, ನಿನ್ನ ಮಗ ತೋಟದಲ್ಲಿ ಕೆಲಸ ಮಾಡ್ತಾನೆ, 3 ಹೊತ್ತು ಬೀದಿ ಹಲ್ಕೊಂಡು ಪುಂಡ್ಪೋಕ್ರಿಗಳ ಜೊತೆ ಗಲಾಟೆ ಗದ್ದಲ ಅಂತ ಇರ್ತಾನೆ. ಇವನು ತೋಟದ ಕೆಲಸ ಮಾಡ್ತಾನೆ. ಆಗದ ಮಾತಲ್ಲ ಬಿಡಿ. ಹಂಗನ್ಬೇಡಿ, ನೀವು ಎಂತ ಕೆಲಸ ಕೊಟ್ಟರು ಮಾಡ್ತೆ, ನಿಮ್ಮ ಕಾಲಿಗೆ ಬಿಡ್ತೈತೆ ನನ್ಗಳೇ. ಏ ಪಚ್ಚಿ, ಹೇಳ, ಏನು ಮಾಡ್ತಿದ್ದೀನಿ ಇದು? ಹೌದು ಹೊಡಿಯಾರೆ, ಏನೋ ಒಳ್ಳೆ ಬುದ್ಧಿ ಬಂದಿತ್ತು ಗಂಡಿಗೆ, ಒಂದು ಕೆಲಸ ಕೊಡಿ ಹೊಡಿಯಾರೆ. ಅವನ ಕೈ ಬಿಡಬೇಡಿ, ಎಂತಾರು ಒಂದು ಕೆಲಸ ಕೊಟ್ಟು ಉಪಕಾರ ಮಾಡಿ ದಣಿಗಳೇ. ಸರಿ, ನೀವು ತೋಟದಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡಿರು, ರಮೇಶನಿಗೆ ಸಹಾಯ ಮಾಡಿ. ಏನು ಕೆಲಸ ಮಾಡಬೇಕು ಅಂತೇಳಿ ರಮೇಶ ಹೇಳ್ತಾನೆ ನಿನಗೆ. ನೋಡು, ಏನಾದರೂ ಕಿತಾಪತಿ ಮಾಡೋ ಕೆಲಸದಲ್ಲಿ ಸೋಮಾರಿತನ ಏನಾದ್ರು ತೋರಿಸೋದು ಗೊತ್ತಾಯಿತು ಅಂದರೆ ಆ ಕ್ಷಣ ನಿನ್ನನ್ನು ಮನೆಗೆ ಕಳಿಸ್ಬಿಡ್ತೀನಿ. ರಮೇಶ, ಆಯ್ತು ದಣ್ಗಳೇ. ಇನ್ನಾರು ಸರಿಯಾಗಿ ಕೆಲಸ ಮಾಡು, ನಾನು ಮರೆಯತ್ತೇವೆ ಕೆಲಸ ಮಾಡಬೇಡ. ಬಾರ. ಮಗ, ದಣಿಗಳು ಹೇಳೋದು ಗೊತ್ತಾಯ್ತಲ್ಲ ಮಗ. ಹಾಂ, ಕಣ್ಕೋ, ಜಾಗ್ರತೆ ಅಕ್ಕ. ಹಾಂ, ಬತ್ತಿ. ರಮೇಶಣ್ಣ, ನಮ್ಮ ಗಂಡಿನೊಂಚು ಕಣ್ಕಣಿ ಅಕ್ಕ. ಕಾಂಬ ಹಾಕಿ. ರಮೇಶಣ್ಣ, ಇವನು ಯಾಕಿದಾನೆ ಇಲ್ಲಿ? ಇವನೇನು ಕೆಲಸ ಮಾಡ್ತಾನೆ? ಎಂತ ಮಾಡೋದು ಮಾರ್ಯ, ಇವರ ಅಪ್ಪ ಅಮ್ಮ ಬಂದು ದಾನಿಗಳ ಹತ್ರ ಹತ್ತು ಕರೆದು ನನ್ನ ಮಗನಿಗೆ ಕೆಲಸ ಕೊಡಿ ಅಂತ ಕೇಳಿದ್ರೆ. ಸರ್ ಬಾಯ್ ಅಡಿಯಾ, ಎಂತ ಕೆಲಸ ಕಾಂಬ. ಹಾಂ ಕಮಲ, ಎಂತ ಮಧ್ಯಾಹ್ನ 9ಕ್ಕೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕು, ಹೊಸ ಆಳು ಬರ್ತಾರೆ. ಹಾ ಮಾಡ್ತೆ. ನನಗೆ ಮಾಡಕ್ ಬೇರೆ ಎಂತ ಕೆಲಸ ಇತ್ತು? ಬಂದವರಿಗೆಲ್ಲ ಬೇಯಿಸಿ ಹಾಕೋದೇ ಅಲ್ದ? ಹಾಕ್ತೆ ಎಲ್ಲ ನನ್ನ ಕರ್ಮ. ಇಲ್ಲಿಗೂ ಬಂದು ಬಕ್ಕರ್ಸ್ಕೊಂಡಲ್ಲಪ್ಪ. ಇನ್ನೇನೇನು ಕಿತಾಪತಿ ಮಾಡ್ತಾನೇನೋ. ಅಂತೂ ಪಚ್ಚಿ ಹೋಗಿ ಶಂಕರಣ್ಣನ ಮನೆಗೆ ಕೆಲ್ಸಕ್ಕೆ ಸೇರ್ಕೊಂಡ ಅಂತ ಹೇಳಿ. ಹೌದು ಯಜಮಾನ್ರೆ, ನಾವೇ ನೋಡ್ಕೊಂಬಂದ್ವಿ. ಅಲ್ಲಿಗೆ ನಾವು ಅಂದ್ಕೊಂಡಂಗೆ ಎಲ್ಲನೂ ಆಗತ್ತೆ ಅಂತ ಆಯ್ತು. 1 ನಿಮಿಷ, ಅವನ ಮೇಲೆ ಪೂರ್ತಿ ಭರವಸೆ ಇಡಬೇಡವೋ? ನೋಡೋಣ ಒಂದೆರಡು ದಿನ. ನನಗೆ ಅವನ ಮೇಲೇನು ನಂಬಿಕೆ ಇಲ್ಲ, ಆದರೆ ಅವನು ಕುಡಿತಾನಲ್ಲ ಸೇಂದಿ, ಅದರ ಮೇಲೆ ನಂಗೆ ಸಂಪೂರ್ಣ ನಂಬಿಕೆ ಇದೆ. ಎಣ್ಣೆ ಹೊಡೆದ ಅಂದರೆ ಎಲ್ಲ ಸತ್ಯನೂ ಬಾಯಿ ಬಿಟ್ಟೇ ಬಿಡ್ತಾನ ಅವನು. ಅದಕ್ಕಿಂತ ಜಾಸ್ತಿ ಅವ್ರ ಅಪ್ಪ ಅಮ್ಮನ ಜೀವ ನಮ್ಮ ಕೈಯಲ್ಲಿದೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದೇನೋ ಸರಿ, ನೋಡೋಣ ಉಗ್ರಪ್ಪ, ಅದೇನಾಗತ್ತೋ ಆಗ್ಲಿ ಬಿಡಿ. ಬಾ ಪಚ್ಚಿ, ಹೆಂಗಿದ್ರು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಂದಮೇಲೆ ನಮ್ಮ ಮನೆ ತೋಟ ಗದ್ದೆ ಎಲ್ಲ ಪರಿಚಯ ಆಗ್ಬೇಕಲ್ಲ ನಿನಗೆ. ಬಾಬಾ. ಓಯ್ ಬೋನ, ಎತ್ಲಾಗ ಹೊಟ್ಟಿದ್ದ? ಏನಿಲ್ಲ, ನಾನು ಪಚ್ಚಿಗೆ ತೋಟ ಎಲ್ಲ ತೋರಿಸ್ಕೊಂಡ್ಬರ್ತೀನಿ. ನಾನು ಬರ್ತಾರ. ಬೇಡ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ನೀವು ಇಲ್ಲೇ ರೀ, ನಾವು ಹೋಗಿ ಬರ್ತೀವಿ.
ಏನದ ಹಳ್ಳಿಯವ ನಾನು, ನನಗೆ ತೋಟ ತೋರಿಸ್ತೀಯಾ? ಸೂರ್ಯಂಗೆ ಟಾರ್ಚಾ? ಇನ್ನ ಬಂದಾತಲ್ಲ ಸಮ ಕೆಲಸ ಮಾಡಕ್. ನೀನೇ ಕೆಲಸ ಮಾಡೋದು? ನೋಡ್ತೀನಿ ಬಾ ನೀನು ಹೆಂಗೆ ಮಾಡ್ತೀಯ ಅಂತ. ಏಯ್ ಅಲ್ಲಣ್ಣ, ಎಂತದ ಅದು ಒಣ ಅಡಿಕೆ ಎಲ್ಲ ಹಾಗೆ ಇದ್ದು ಬಂದಾತಲ್ಲ ಇನ್ನೆಲ್ಲ ಕದ್ ಮಾರೋದೆ. ಏನ? ಎಂತ ಇಲ್ಲ, ಅಡಿಕೆ ಒಣ ಅಡಿಕೆ ಕುಯ್ದು ಮಾರೋದು. ಶಂಕರಣ್ಣನೇ ಮಾರೋದು ಅಂತ ಹೇಳಿದ್ದು. ಅಡಿಕೆ ಹೋದ್ ಮಾನ ಆನೆ ಕೊಟ್ಟರು ಸಿಗಲ್ವಂತೆ. ನೀನು ಇವಾಗ ಆಡಿದ ಮಾತೇನಾದ್ರೂ ಶಂಕರಣ್ಣನ ಕಿವಿಗೆ ಬಿದ್ದಿತ್ತು ಅಂದರೆ ಇದನ್ನ ಮೊದಲನೇ ದಿನ ಅಲ್ಲ ಕೊನೆ ದಿನ ಆಗ್ತಿತ್ತು. ನೀನು ನಮ್ಮ ಹುಡುಗ ಮಾರ್ಯಾ, ನೀನು ಶಂಕರಣ್ಣಂಗೆ ಹಂಗೆಲ್ಲ ಹೇಳ್ತದೆ ಅಂತ ನಂಗೆ ಗೊತ್ತಿತ್ತು. ಬಾ ಏಯ್ ಹೆಗೆ ಮೇಲೆಲ್ಲ ಕೈ ಹಾಕೋಣ ನೀನು. ಗೊತ್ತಾತು ನೀ ಎಂತ ಕೆಲ್ ಕರ್ಕೊಂಬಂದಿದ್ದ ಅಂತ ಹೇಳಿ ಗೊತ್ತಾತು. ನನ್ನ ಕಾಲಿಗೆ ಬಿದ್ದು ದಮ್ಮಯ್ಯ ನನ್ನ ವಿಷಯ ಯಾರ ಹತ್ರಕ್ಕೂ ಹೇಳಕ್ಕಾಗ ಅಂತ ಹೇಳಿ ಕೇಳ್ಕೊಳಕ್ ಬಂದಲ್ದ ಅಕ್ಕ. ನಾನು ನಿನ್ನ ವಿಷಯ ಯಾರ ಹತ್ರ ಹೇಳ್ತಿಲ್ಲ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತ. ಊರ್ ಜನರ ಆಶೀರ್ವಾದನೇ ನನ್ನ ಮೇಲೆ ಇದೆ ಕಣ. ನಿನ್ನ ಆಶೀರ್ವಾದ ನಂಗೇನು ಬೇಕಾಗಿಲ್ಲ. ಈಗ ನಾ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಕೇಳ ಎಂತ ಕೇಳ. ಏಯ್ ಕೇಳ. ಯಾಕೋ ಬಂದೆ ಇಲ್ಲಿಗೆ? ಏಯ್ ತೋಟ ತೋರಿಸ್ತಂತೇಳಿ ನೀನೇ ಅಲ್ದ ಕರ್ಕೊಂಬಂದಿದ್ದ? ಏಯ್ ನನಗೆ ಹುಚ್ಚ ಅಲ್ಲ. ಸುಮ್ಮನೆ ಹೀಗೆಲ್ಲ ಕೆಲಸಕ್ಕೆ ಸೇರ್ಕೊಳ್ಳೋ ಅಲ್ವೇ ಅಲ್ಲ ನೀನು. ಮೈ ಬಗ್ಸಿ ದುಡಿಯೋ ಜೀವನ ನಿಂದು. ಹಾಂ ಹೇಳು, ಯಾಕೆ ಬಂದೆ? ಎಂತ ಮಾರಾಯ ನೀನು? ಇದನ್ನೆಲ್ಲ ಯಾರಿಗೂ ಏನು ಹೇಳಬಾರ್ದು ಅನ್ನೋ ಸಿಂಪಲ್ ಸತ್ಯ ನಿನಗೆ ಗೊತ್ತಲ್ಲ ಪಚ್ಚಿ. ಇವನಿಗೆ ಸತ್ಯ ಗೊತ್ತಾದ್ರೆ ಅಷ್ಟೇ ಕತೆ. ಏಯ್ ಹೇಳ. ಹೌದಾ, ಇಲ್ಲಿ ಬಂದರೆ ಶ್ರದ್ಧಾ ಮೇಡಮ್ನ ದಿನ ಕಾಂಪ್ಕಾತ್ ಅಂತ ಹೇಳಿ ನಾ ಇಲ್ಲಿ ಬಂದು ಕೆಲಸಕ್ಕೆ ಸೇರಿದ್ದು. ಎಂತ ಈಗ ಅಂದರೆ ಇಲ್ಲಿ ಕಾಣಬೋನಾ, ಶ್ರದ್ಧಾ ಮೇಡಮ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಹೇಳಿ ನಿಂಗೂ ಗೊತ್ತಿತ್ತು. ಅವತ್ತು ಕಂಬಳದ ದಿನ ಪೋಸ್ ಮಾಡಿದೆ, ಪ್ರಪೋಸ್ ಅದನ್ನೇ ಮಾಡಿದೆ. ಅವ್ರು ಒಪ್ಕೊಳ್ಳಿಲ್ಲ. ಅವ್ರು ಒಪ್ಕೊಳ್ಳಿ ಅಂತೇಳಿ ನಾವು ಸುಮ್ಮನೆ ಇರ್ಕತ್ತ. ನಮ್ಮ ಪ್ರಯತ್ನ ನಾವು ಮಾಡೋದು ಬೇಡ. ಅದಕ್ಕೆ ಎಂತಾರು ಉಪಾಯ ಮಾಡುವು ಅಂತ ಹೇಳಿ ಈ ಉಪಾಯ ಮಾಡಿ ಇಲ್ಲಿ ಬಂದು ಕೆಲಸಕ್ಕೆ ಸೇರಿದೆ. ಹೆಂಗೆ? ಏಯ್ ತಿರುಗಿ ತಲೆ ಸರಿ ಇಲ್ವಾ? ಖಂಡಿತ ಸಮಯ ಇಲ್ಲ ಮರೆಯ. ಅವರು ಪ್ರಪೋಸ್ ಮಾಡಿದ್ದಕ್ಕೆ ಎಂತ ಅಂದ್ರು ಗೊತ್ತಿಲ್ಲ, ಮದುವೆ ಆಗಿದೆ ಅಂದರು. ಏನು ಮದುವೆ ಆಗಿದೆ ಅಂದ್ರ? ಕಂಡ್ಯಾ ನಿನಗೂ ಗೊತ್ತಿರಲಿಲ್ಲ ಅಲ್ಲ. ನಾ ಹತ್ರಕ್ಕೂ ಹಿಂಗೆ ಸುಳ್ಳು ಹೇಳಿದ್ರು ಮದುವೆ ಆಯ್ತು ಅಂತ ಹೇಳಿ. ನಾ ಅದಿಂತ ಎಷ್ಟು ನಾಟಕ ಮಾಡಿಲ್ಲ. ಈ ನಾಟಕ ಬಯಲು ಮಾಡುವ ಅಂತ ಹೇಳಿ ನಾನು ಈ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು. ನನ್ನ ಪ್ರೀತಿ ಎಂಥದ್ದು ಅಂತ ಹೇಳಿ ನಾ ಅವ್ರಿಗೆ ತೋರಿಸ್ದೆ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ನ. ನೀನು ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಪಚ್ಚಿ. ನೀ ಎಂತ ಹೇಳೋದು ಬೇಡ, ನನಗೆ ಸಹಾಯ ಮಾಡಿ. ಅವತ್ತು ಬಾರದ ಲವ್ ಲೆಟರ್ ಕತೆ ಹಳ್ಳ ಇಟ್ಟು ಸಾಯ್ತಲ್ಲ, ಇನ್ನು ಮುಂದೆ ಎಂತ ಆತ ಅಂತ ಹೇಳಿ ಕಾಂಬ. ಹೋ ನಿನ್ನ ಇದು ಒಳ್ಳೆ ಗ್ರಾಚಾರ ಆಯ್ತಲ್ಲ ನನಗೆ. ಗ್ರಾಚಾರ ಅಲ್ದೋ ಮರೆಯ. ಇಲ್ಲಿ ಕಣ, ಶ್ರದ್ಧಾ ಮೇಡಮು ನನ್ನೊಟ್ಟಿಗೆ ಓಡ್ ಹೊತ್ತರು ಅಲ್ಲಿ ತನಕ ಬಿಡುವುದಿಲ್ಲ ನಾನು. ಇದು ಒಳ್ಳೆ ಶನಿ ಕಂಡು ಬಿದ್ದಿತ್ತು. ಎಂತಂದೆ? ಏನಿಲ್ಲ, ಬಾ ನಡಿ, ನನ್ನ ಕರ್ಮ. ಬೈಬೇಡ ಓ ಮರೆಯ. ಇನ್ನು ಮುಂದೆ ದಿನ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡೋದು. ಹೋಗ ನಾನು ಲವ್ ಕಂಡ್ರೆ ಹೊಟ್ಟೆವ್ರಿ ಅಲ್ಲ ನಿಂಗೆ. ಜಾಸ್ತಿ ಹೊಟ್ಟೆ ಹೊರ್ಕೊಬೇಡ. ಬಸ್ಟ್ ಆತ್ತು. ನನ್ನ ಕಷ್ಟ ನನಗೆ. ನನ್ನ ಕಂಡ್ರೆ ಎಲ್ರಿಗೂ ಹೊಟ್ಟೆವ್ರಿ. ಮುಂದೆ ಎಲ್ಲ ಮಾರೋದೆಯ. ಮನೆ ಎಳಿಯಂಗೆ ಅಷ್ಟು ಸ್ವತಂತ್ರ ಇಲ್ಲ. ಪುನಃ ಬಂದೇರಾ? ಪುಟ್ಟ ನಿಂತ್ಕೊಳೋ. ನೋಡು, ಕೈ ಕಾಲು ತೊಳಿದೇನಾದ್ರು ತಿಂಡಿ ಮುಟ್ಟಿದ್ರೆ ಅಷ್ಟೇ. ಆಮೇಲೆ ಎಂತ ಅಕ್ಕನಿಂದ ತಮ್ಮಯ್ಯಕ್ಕ ನಂಗೆ ಜೋರು ಹಸು ಆತಿತ್ತು. ಇವತ್ತು ಒಂದಿನ ತಿಂಡಿ ತಿಂತ ಪುಟ್ಟ ಎಂತದ ನಿಂದ? ಎಂತ ಟೀಚರ್ ಅಮ್ಮ? ನೋಡಿ ರಮೇಶಣ್ಣ, ಕೈ ಕಾಲು ತೊಳಿದೆ ಊಟ ಮುಟ್ಬಾರ್ದು ಅಂತ ಹೇಳಿದ್ರೆ ಮಾತೆ ಕೇಳಲ್ಲ ಅಂತಾನೆ. ಈಗ ನಿಮ್ಮಪ್ಪ ಬಂದ್ರ ಅನುಭವಿಸು. ಹೊರ್ತ ಬೇಕಾ? ಒಳ್ಳೇದು ನಿನಗೆ ಆಗಿಲ್ಲಲ್ಲ. ಆಗ ಕೈ ಕಾಲ್ತಾಳೆ ಮೊದ್ಲ. ಆಯ್ತಾಯ್ತು, ಅದಕ್ಕೆ ಎಂತಕ್ಕೆ ಬೈತು ಹೋತೆ. ಚಿಕ್ಕು ಮತ್ತೆ ಪಚ್ಚಿ ಬಂದಲಕ್ಕ, ಎಂತ ಮಾಡುದೀಗ?
ನಮಸ್ಕಾರ ಶ್ರದ್ಧಾ ಮೇಡಮ್. ನೀನೆಂತ ಮಾಡ್ತಿದ್ದೀಯ ಇಲ್ಲ ನಮ್ಮನೆಗೆ ನಿಂಗೆಂತ ಕೆಲಸ? ಬಚ್ಚಿ ಇನ್ನು ಮುಂದೆ ದಿನ ಇಲ್ಲಿಗೆ ಬರ್ತಾನೆ ಪುಟ್ಟ. ದಣಿಗಳು ಅವನಿಗೆ ಕೆಲಸ ಕೊಟ್ಟಿದ್ದಾರೆ. ಹೌದಾ? ಬೇರೆ ಕೆಲಸ ಸಿಕ್ಕಿಲ್ಲ ಮಾರೆ, ಇಲ್ಲೇ ಬರ್ಕಿತ್ತ ನೀನ. ನಾ ಇಲ್ಲಿ ಕೆಲಸ ಮಾಡಿದ್ರೆ ನಿಂಗೆ ಅಂತದ? ಬಾಯ್ ಪಚ್ಚೆ ಮೊದ್ಲು ಆ ಹೊರ ಇಳ್ಸ ಮಾರ್ಯ, ಎಂತ ಹೊತ್ಕೊಂಡು ಹಂಗೆ ನಿಂತಿದ್ಯಾ? ಶ್ರದ್ಧಾ ಯಾಕೆ ಇದ್ದಕ್ಕಿದ್ದಾಗೆ ಸೀರಿಯಸ್ ಆಗಿಬಿಟ್ಲು? ನನ್ನ ಮೇಲೆ ಏನಾದರೂ ಕೋಪ ಬಂದಿದೆಯಾ ಅವಳಿಗೆ? ಏ ಪಚ್ಚೆ ನಡಿಯ, ಇವತ್ತಿನ ಕೆಲಸ ಮುಗೀತು, ನಾಳೆ ಬೆಳಗ್ಗೆ ಬೇಗ ಬಾ ಆಯ್ತಾ? ಹೋಗ. ಪರವಾಗಿಲ್ಲ ರಮೇಶಣ್ಣ, ಇನ್ನೊಂಥರ ಕೆಲಸ ಇದ್ರೆ ಅದನ್ನ ಮುಗಿಸಿ ಹೋದೆ. ಎಂತ ಅಂದೆ? ಓಯ್, ಕೆಲಸ ಮಾಡಿದ್ರೆ ಕಳ್ಳು ಹೊಡೆದು ಮಲಗಿರ್ತ್ಯ. ಈಗ ಮನೆಗೆ ಹೋಗು ಅಂತಂದ್ರೆ ಕೆಲಸ ಮಾಡ್ತಿಂತ್ಯ. ಎಂತ ಮಳ್ಳ ನಿನಗೆ? ಬಾಯ್ ಹೋಗ ಮಾರಯ್ಯ, ನಾಳೆ ವಾರ ಬೋನ ನೀನು ಕೈ ಕಾಲು ತಳಿಯ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮ. ಪುಟ್ಟ ನೀನು ಹೋಗಿ ಒಳಗೆ ಕೈಕಾಲು ತೊಳಿ, ನಾನು ಬಂದು ತಿಂಡಿ ಕೊಡ್ತೀನಿ. ಮೇಡಮ್ನವ್ರು ಯಾಕೆ ಕೋಪ ಮಾಡ್ಕೊಂಡಿರೋದು? ಇನ್ನೇನು ಮತ್ತೆ, ಈ ಮನೇಲೇನೋ ಕೆಲಸದವ್ರು ಕಮ್ಮಿ ಇರೋ ಹಾಗೆ ಆ ಪಚ್ಚಿನ ಬೇರೆ ಕರ್ಕೊಂಬಂದು ಇಟ್ಕೊಂಡಿದಾರಲ್ಲ. ಏನು ಹೇಳೋದು ಇದಕ್ಕೆ? ಇನ್ಮೇಲೆ ಪ್ರತಿದಿನ ಅವ್ನ ಮುಖ ಬೇರೆ ನೋಡಬೇಕು. ಅಷ್ಟೇನಾ? ನಾನೇನು ಅಂದ್ಕೊಂಡೆ. ಒಳಗೆ ಬರ್ಬೋದಾ? ಓಹೋ ಶ್ರದ್ಧಾ ಮೇಡಮ್, ಬನ್ನಿ ಬನ್ನಿ. ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯ್ತು. ಹಾಂ, ಸುಮ್ಮನೆ ತಮಾಷೆ ಮಾಡಬೇಡಿ ಭವನ್, ನನ್ನ ಕಷ್ಟ ನನಗೆ. ಈಗೇನಾಯ್ತು ಶ್ರದ್ಧಾ? ನಿನಗೇನೇ ಕಷ್ಟ ಬಂದರೂ ನಿನ್ನ ಜೊತೆ ನಾನಿದ್ದೀನಿ. ನೀನು ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅದು ನಿನಗೂ ಗೊತ್ತಲ್ಲ. ಏನು ಮೇಡಮ್, ಒಂದು ಚಿಕ್ಕ ಡೈಲಾಗ್ಗೆ ಈ ಕಳೆದೋಗ್ಬಿಟ್ರಾ? ನಾನೇನು ಕಳೆದೋಗಿರ್ಲಿಲ್ಲ. ಈಗ ನನಗೆ ಬಂದಿರೋ ಸಮಸ್ಯೆಗೆ ನೀವೇನು ಮಾಡೋಕ್ಕೂ ಆಗೋದಿಲ್ಲ. ಹಾಗಂತ ನನಗೆ ಇದನ್ನು ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ತಡೆಯೋಕ್ಕಾಗದೆ ನಿಮ್ಮ ಹತ್ರ ಬಂದೆ. ನೀನು ಹೇಳ್ತಿರೋದು ನೋಡಿದ್ರೆ ಇದು ಯಾವುದೋ ನಮ್ಮಿಬ್ರಿಗೆ ಸಂಬಂಧಪಟ್ಟಿರೋ ವಿಷಯ ಆಗಿದ್ದಂಗಿದೆ. ಇರು ನಾನೇ ಗೆಸ್ ಮಾಡ್ತೀನಿ. ಹಾಂ, ಗೊತ್ತಾಯ್ತು. ನಿನಗೆ ನಾನೇ ನಿನ್ನ ಗಂಡ ಅಂತ ಹೇಳ್ಕೋಬೇಕು ಅನ್ನಿಸ್ತಿದೆ. ಆದಷ್ಟು ಬೇಗ ಗಂಟು ಮೂಟೆ ಕಟ್ಟಿ ರಾಜನ ಅರಮನೆಗೆ ಬರಬೇಕು ಅಂತ ಅನ್ನಿಸ್ತಿದೆ. ಆದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಕರೆಕ್ಟಾ? ನೀನೇ ಯೋಚನೆ ಮಾಡಬೇಡ ಶ್ರದ್ಧಾ, ನಿನ್ನ ಸಪೋರ್ಟಿಗೆ ನಾನಿದ್ದೀನಿ. ಏನಂತೀಯ? ನಿಮ್ಮ ತಲೆ ಅದೆಲ್ಲ ವಿಷಯ. ಆ ಪಚ್ಚಿದ ಯಾಕೋ ಅತಿ ಆಯಿತು. ಅವ್ನ ಕಾಟ ತಡೆಯೋಕ್ಕಾಗ್ತಿಲ್ಲ. ಏನು ಪಚ್ಚಿನ? ಏನಂದ ಅವನು? ಏನು ಅಂದಿಲ್ಲ. ನಾನು ಸ್ಕೂಲಿಗೆ ಹೋಗುವಾಗ ಬಂದಿದ್ದ. ನಿಮ್ಮ ಗಂಡನ ಹೆಸರು ಹೇಳಿ ಅಂತ ಕೂತಿದ್ದ. ಇಷ್ಟೇನಾ? ಹೇಳ್ಬೇಕಿತ್ತು ತಾನೆ. ಅವನಿಗಾಗೋ ಶಾಕ್ಗೆ ಇನ್ಯಾವತ್ತಿನ ಕಡೆ ತಿರುಗು ನೋಡ್ತಿರ್ಲಿಲ್ಲ. ನಿಮ್ಗೆಲ್ಲ ತಮಾಷೆನೇ ಅಲ್ವಾ? ನಾವಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯ ಯಾರಿಗೂ ಹೇಳಕ್ಕಾಗಲ್ಲ ಅಂತ ನಿಮ್ಗೂ ಗೊತ್ತು. ಆದರೂ ನನಗೆ ರೇಗ್ಸೋಕೆ ಯಾವ್ದಾದ್ರು ಅವಕಾಶ ಸಿಕ್ಕರೆ ಅದನ್ನ ಮಾತ್ರ ಬಿಡಲ್ಲ ನೀವು. ಇದೆಲ್ಲ ಅಷ್ಟು ಸುಲಭಕ್ಕಾಗೋ ಹಾಗಿದ್ರೆ ನಾನು ಆ ಪಚ್ಚಿಗೆ ಹೆದರ್ಕೊಳ್ಳೋ ಅಗತ್ಯನೇ ಇರ್ತಿರ್ಲಿಲ್ಲ. ನೀವು ಅಷ್ಟೇ, ಆ ಸವಿತನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೂ ಇರ್ತಿರ್ಲಿಲ್ಲ. ಅದೆಲ್ಲ ಆಗೋ ಹೋಗೋ ಮಾತಲ್ಲ. ಬೇರೆ ಏನಾದರೂ ಉಪಾಯ ಇದ್ರೆ ಹೇಳಿ. ಆ ಪಚ್ಚಿ ನನಗೆ ಮದುವೆ ಆಗಿದೆ ಅಂತಂದ್ರೆ ನಂಬ್ತಾನೆ ಇಲ್ಲ.
ಗಂಡನ ಹೆಸರು ಹೇಳದೆ ಹೋದರೆ ನಿಮ್ಮ ಮದುವೆ ಆಗಿರೋದೇ ಸುಳ್ಳು ಅಂತ ಕೂತಿದ್ದಾನೆ. ಹಾಗಂತ ಬೇರೆ ಯಾರ್ದೋ ಹೆಸರನ್ನ ನನ್ನ ಗಂಡನ ಹೆಸರು ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಅದೇ ಹಾಗಾಗತ್ತೆ. ಈ ಶ್ರದ್ಧಾಗೆ 7 ಜನ್ಮದಲ್ಲೂ ಈ ಭುವನ್ ಮಾತ್ರ ಗಂಡ. इश्क में जीना